ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಅದೇನು ಫಸ್ಟ್ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಆ್ಯಪಲ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು. ಸೊ ಅದಾದಮೇಲೆ ಎಷ್ಟು ದಿನದಿಂದ ಹಳೇದು 2 ಗ್ಯಾಸ್ ಸ್ಟವು, ಒಂದು ಮಿಕ್ಸಿ ಮತ್ತು ಒಂದು ಜಾರ್ ಇತ್ತು. ಅದು ಹಾಗೇ ಇತ್ತು, ಹಾಕೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅವ್ರು ಬಂದಾಗ ನಾವು ಫ್ರೀ ಇರಲಿಲ್ಲ, ಅಂಗಡಿಗೆ ಹೋಗೋಣ ಅಂತ ಹೇಳಿದ್ರೆ ಟೈಮ್ ಇರಲಿಲ್ಲ. ಹಾಗಾಗಿ ಮನೆ ಹತ್ರ ಬಂದಿದ್ರು ಅಂತ ಹೇಳ್ಬಿಟ್ಟು ಹಾಕಿದ್ವಿ. ಅಷ್ಟಕ್ಕೆ ಜಸ್ಟ್ 200 ರುಪೀಸ್ ಕೊಟ್ಟರು. ಅದೆಲ್ಲ ಸ್ಟೀಲ್ ಅಲ್ಲ ಅಂತ ಹೇಳ್ಬಿಟ್ಟು, ಸರಿ ಇನ್ನೇನು ಮಾಡೋದು ಮನೇಲಿ ಇಟ್ಕೊಂಡು ಅಂತ ಅದನ್ನು ಕೊಟ್ವಿ. ಅಷ್ಟರಲ್ಲಿ ಟಿ ವಿ ಇನ್ಸ್ಟಾಲೇಷನ್ ಮಾಡೋರು ಕೂಡ ಬಂದರು. ಸೊ ಟಿ ವಿ ಇನ್ಸ್ಟಾಲ್ ಮಾಡಿಬಿಟ್ಟು ಅದನ್ನೆಲ್ಲ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ, ಸೊ ಅದನ್ನೆಲ್ಲ ರಿಮೋಟ್ ಎಲ್ಲ ವರ್ಕ್ ಮಾಡಿ ಕೊಟ್ಬಿಟ್ಟು ಹೋದರು. ಇನ್ನು ಮನೆ ನಮ್ಮದು ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಅದನ್ನು ಎಕ್ಸ್ಚೇಂಜ್ಗೆ IFP ಕಂಪ್ನಿ ತೊಗೊಂಡಿದ್ದು. ಸೊ ಅವರು ಟೆಕ್ನಿಷಿಯನ್ ಏನು ಹೇಳಿದ್ರು, ನೀವೆಲ್ಲಿ ಪರ್ಚೇಸ್ ಮಾಡಿದರೆ ಐಟಮ್ಸು ಅಲ್ಲಿ ಹೋಗಿ ನೀವು ಮಾತಾಡಬೇಕು. ನಾವು ಮಾತಾಡಿದಾಗ ಇಲ್ಲಿ ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಮಾತಾಡಿದ್ವಿ. ಅಲ್ಲಿ ಮಾತಾಡಿದ್ದಕ್ಕೆ ಅವ್ರಿಗೆ ಕೇಳಬೇಕು, ಮೇಲ್ ಹಾಕಿದ್ದೀನಿ, ಸೊ ಟೆಕ್ನಿಷಿಯನ್ ನಂಬರ್ ಕೊಡಿ, ಹಾಗೆ ಹೀಗೆ ಅಂತ ಹೇಳಿದ್ರು. ತೊಗೊಳ್ಬೇಕಾದ್ರೆ ನಾವೆಷ್ಟು ಖುಷಿಯಿಂದ ತೊಗೊಳ್ತೀವಿ. ಈ ಥರ ಪ್ರಾಬ್ಲಮ್ ಆದಾಗ ಸರಿಯಾಗಿ ರೆಸ್ಪಾನ್ಸು ಮಾಡಲ್ಲ. ನಾವು ಅವ್ರನ್ನ ಕೇಳಿ ಅಂದರೆ ಇವ್ರನ್ನ ಕೇಳಿ ಅಂತಾರೆ, ಇವ್ರನ್ನ ಕೇಳಿ ಅಂದರೆ ಅವ್ರನ್ನ ಕೇಳಿ ಅಂತಾರೆ. ದುಡ್ಡು ಕೊಟ್ಬಿಟ್ಟು ತೊಗೊಂಡು ಈ ಥರ ಮೋಸ ಆದಾಗ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ನಾವು ಸ್ವಲ್ಪ ಜೋರು ಮಾಡಿದ್ದಕ್ಕೆ 2 ಡೇಸ್ ಟೈಮ್ ಕೊಡಿ, ಅಷ್ಟರಲ್ಲಿ ನಾನು ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ